ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಲೇ ಇದ್ದಾವೆ. ಅದ್ಯಾವ ಫಿಲ್ಮ್ ನೋಡಿ ಇನ್ಸ್ಪೈರ್ ಆಗ್ತಾರೋ ಗೊತ್ತಿಲ್ಲ, ಸಿನಿಮಾ ರಿಂಗ್ನಲ್ಲಿ ಕೊಲೆಗಳನ್ನು ಮಾಡ್ತಲೇ ಇದ್ದಾರೆ. ದಿನ ಕಳೆದಂತೆ ಒಂದಾದ ಮೇಲೆ ಒಂದೊಂದು ಪ್ರಕರಣಗಳು ಕೇಳಿ ಬರುತ್ತಿವೆ. ಹಾಗೆ ಏನೆಲ್ಲ ಘಟನೆಗಳು ನಡೀತವೆ ಅಂತ ನಂಬೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಈಗಷ್ಟೇ ಪಾರ್ಲರ್ ಪ್ರತಿಮಾ ಕೇಸ್, ಈಕೆ ಗಂಡನನ್ನೇ ವಿಷ ಹಾಕಿ ಕೊಂದಿದ್ಲು. ಈ ಪ್ರಕರಣ ಇನ್ನೂ ಆಗಿಲ್ಲ. ಆಗಾಗಲೇ ಬೆಂಗಳೂರು ರಾಜಧಾನಿಯಲ್ಲಿ ಇನ್ನೊಂದು ಪ್ರಕರಣ ನಡೆದಿದೆ. ಒಬ್ಬ ಮಹಿಳೆ ತನ್ನ ಗಂಡನಿಗೆ ಹತ್ತಿರವಾಗುತ್ತಿದ್ದಾಳೆ ಎಂದು ತಿಳಿದು ಆಕೆಯನ್ನು ಮುಗಿಸಲು ಪ್ರಯತ್ನ ಮಾಡ್ತಾಳೆ. ಆಕೆಯನ್ನು ಯಾವ ರೇಂಜಿಗೆ ಮುಗಿಸಲು ಪ್ರಯತ್ನ ಮಾಡಿದ್ದಾಳೆ ಅಂದರೆ, ಆಕೆಯನ್ನು ಕಿಡ್ನಾಪ್ ಮಾಡಿ ಎಲ್ಲೋ ಒಂದು ಕಾಡಿಗೆ ಕರೆದೊಯ್ದು ಚಿತ್ರಹಿಂಸೆ ನೀಡಿ ಆಕೆಯನ್ನು ಜೀವಂತ ಸಮಾಧಿ ಮಾಡುವ ಪ್ಲ್ಯಾನ್. ಅದು ನಡೆದದ್ದು ಹೇಗೆ ಗೊತ್ತಾ? ಈಕೆ ತನ್ನ ಗಂಡನಿಗೆ ಹತ್ತಿರವಾಗುತ್ತಿದ್ದ ಮಹಿಳೆಯನ್ನು ಕೊಲ್ಲಲು ಸುಪಾರಿ ಕೊಡ್ತಾಳೆ. ಆ ಸುಪಾರಿ ಕಿಲ್ಲರ್ ಈಕೆಯನ್ನು ಕೊಲೆ ಮಾಡಲು ಸುಪಾರಿ ತೆಗೆದುಕೊಳ್ತಾರೆ. ನಂತರ ಆಕೆಯನ್ನು ಕಿಡ್ನಾಪ್ ಮಾಡಿ ಆಕೆಯನ್ನು ಒಂದು ಕಾಡಿಗೆ ಕರೆದೊಯ್ದು ಚಿತ್ರಹಿಂಸೆ ಮಾಡಿ ಒಂದು ವೈರ್ ಸಹಾಯದಿಂದ ಆಕೆಯ ಕುತ್ತಿಗೆಯನ್ನು ಬಿಗಿ ಹಿಡಿದು ಆಕೆಯನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿ ಅಲ್ಲೇ ಆಕೆಯ ಶವವನ್ನು ಮಣ್ಣಿನಲ್ಲಿ ಅಗೆದು ಜೀವಂತ ಸಮಾಧಿ ಮಾಡಿದರು. ಹಾಗೆ ಇದರಲ್ಲಿ ಏನಿದೆ ವಿಶೇಷ ಅಂತ ಕೇಳಬಹುದು. ಇದು ಮಾಮೂಲಿ ಕೊಲೆ ಅಂದುಕೊಳ್ತೀರಾ? ತಪ್ಪು. ಇಲ್ಲೇ ಇದೆ ಒಂದು ಟ್ವಿಸ್ಟ್. ಆಕೆಯನ್ನು ನಗ್ನವಾಗಿ ಚಿತ್ರಹಿಂಸೆ ಮಾಡಿ ಒಂದು ವೈರ್ ಅಂದರೆ ಚಾರ್ಜರ್ ವೈರ್ ಸಹಾಯದಿಂದ ಆಕೆಯನ್ನು ಉಸಿರು ನಿಲ್ಲಿಸಿದ್ರು. ಅಂದರೆ ಆಕೆಯನ್ನು ಕೊಂದಿದ್ರು. ಕೊಂದು ಮಣ್ಣಿನಲ್ಲಿ ಗಾಬರಿಯಿಂದ ಹೂತು ಹಾಕಿದ್ರು. ಆದರೆ ಆಕೆ ಮಾರನೇ ದಿನ ನಗ್ನ ಸ್ಥಿತಿಯಲ್ಲಿ ಜೀವಂತವಾಗಿ ಎದ್ದು ಬಂದಿದ್ದಾಳೆ. ಅಬ್ಬಾ, ಮಣ್ಣಿನಲ್ಲಿ ಹೂತು ಹಾಕಿದರು, ಹೇಗೆ ಬಂದಳು, ಏನಿದು ಕತೆ, ಏನಿದು ಟ್ವಿಸ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಫ್ರೆಂಡ್ಸ್, ಈ ಕತೆ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಹಾಗೆ ಖಂಡಿತ ವಿಡಿಯೋಗೆ ಮಿಸ್ ಮಾಡದೆ ಲೈಕ್ ಅಂತೂ ಮಾಡಿ. ಸ್ನೇಹಿತರೆ, ಅಸಲಿಗೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ರಾಜಧಾನಿಯಲ್ಲಿ. ಅದೊಂದು ದಿನ ಅರ್ಚನಾ ಎಂಬ ಯೋಗ ಶಿಕ್ಷಕಿ, ಈಕೆ ಯೋಗ ಕ್ಲಾಸ್ ನಡೆಸುತ್ತಾ ತನ್ನ ಜೀವನವನ್ನು ನಡೆಸ್ತಾ ಇದ್ರು. ಅರ್ಚನಾ ಇದ್ದಕ್ಕಿದ್ದಂತೆ ಒಂದು ಗ್ಯಾಂಗ್ ಬಂದು ಅರ್ಚನಾ ಬಳಿ ಬರುತ್ತೆ. ಬಂದಿದ್ದೇ ಆಕೆಯನ್ನು ಕಾರ್ನಲ್ಲಿ ಕೂರುವಂತೆ ಮಾಡ್ತಾರೆ. ಅಸಲಿಗೆ ಇಲ್ಲಿ ಈ ಕಿಡ್ನಾಪ್ ವಿಚಾರವಾಗಲಿ, ಅವರು ನನ್ನನ್ನು ಕಿಡ್ನಾಪ್ ಮಾಡ್ತಾರೆ ಅಥವಾ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರವಾಗಲಿ ಆಕೆಗೆ ಗೊತ್ತಿಲ್ಲ. ಎಲ್ಲೋ ಕರೆದುಕೊಂಡು ಹೋಗುತ್ತಿರಬಹುದೆಂದು ತಿಳಿದು ಆಕೆ ಆ ಗ್ಯಾಂಗ್ಸ್ಟಾರ್ ಕಾರ್ನಲ್ಲಿ ಕುಳಿತುಕೊಳ್ತಾಳೆ. ಈ ಗ್ಯಾಂಗ್ಸ್ಟಾರ್ ಯಾರು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನೋಡೋಣ. ನಂತರ ಆರಂಭದಲ್ಲಿ ಆಕೆಯನ್ನು ಇಡೀ ಬೆಂಗಳೂರು ಸುತ್ತಿಸ್ತಾರೆ. ನಂತರ ಮುಸ್ಸಂಜೆ ಆಗುತ್ತಿದ್ದಂತೆ ಆಕೆಯನ್ನು ಚಿಕ್ಕಬಳ್ಳಾಪುರದ ಕಡೆಗೆ ಕರೆದೊಯ್ತಾರೆ. ಕೊನೆಯದಾಗಿ ಇಲ್ಲಿ ಕಾರ್ ನಿಂತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗಾನವಿಟ್ಟೇನಹಳ್ಳಿ ಸಮೀಪದ ಒಂದು ದಟ್ಟ ಕಾಡಿನಲ್ಲಿ ಆಕೆಯನ್ನು ಅಲ್ಲಿ ಇಳಿಸ್ತಾರೆ. ಆಕೆಗೆ ಅಲ್ಲಿ ಮನ ಬಂದಂತೆಯೇ ಇಳಿದ ತಕ್ಷಣ ಟಾರ್ಚರ್ ಮಾಡಲು ಶುರು ಮಾಡಿದರು. ಕಾರಿನಲ್ಲಿದ್ದ ಚಾರ್ಜರ್ ವೈರ್ ಬಳಸಿ ಆಕೆಗೆ ಹೊಡೆಯಲು ಶುರು ಮಾಡಿದರು. ನಂತರ ಆಕೆಯ ಬಟ್ಟೆಯನ್ನು ಬಿಚ್ಚಿ ಚಿತ್ರಹಿಂಸೆ ನೀಡಿದರು. ನಂತರ ಅದೇ ಚಾರ್ಜರ್ ವೈರ್ ಬಳಸಿ ಆಕೆ ಕುತ್ತಿಗೆ ಹಿಡಿದು ಉಸಿರು ನಿಲ್ಲಿಸುವ ಪ್ರಯತ್ನ ಮಾಡಿದರು. ಆದರೆ ಆಕೆ ಜ್ಞಾನ ತಪ್ಪಿ ಬಿದ್ದು ಹೋಗ್ತಾಳೆ ಅಷ್ಟೇ. ಆದರೆ ಆ ಸುಪಾರಿ ಕಿಲ್ಲರ್ಸ್ ಆಕೆಯನ್ನು ಕೊಂದೆವು ಎಂದು ತಿಳಿದು ಬಾಯದಿಂದ ಆಕೆಯ ಸುಳಿವು ಸಿಗದಂತೆ ಆಕೆಯ ಮೈಮೇಲಿದ್ದ ಒಡವೆ ಹಾಗೆ ಬಟ್ಟೆ ಸಮೇತ ಅಪಹರಿಸಿ ಕಾಡಿನಲ್ಲಿಯೇ ಆಕೆಯನ್ನು ಮಣ್ಣಿನಲ್ಲಿ ಜೀವಂತ ಸಮಾಧಿ ಮಾಡಿದರು. ಆದರೆ ಅರ್ಚನಾ ಹೇಗೆ ಜೀವಂತವಾಗಿ ಬಂದಳು ಅಂದರೆ, ಇಲ್ಲಿ ಆಕೆಯನ್ನು ಸಾಯಿಸಿದ್ದೇವೆ ಎಂದು ಆ ಸುಪಾರಿ ಕಿಲ್ಲರ್ಸ್ ಆಕೆಯನ್ನು ಬಾಯದಿಂದ ಹೆದರಿ ಮಣ್ಣಿನಲ್ಲಿ ಜೀವಂತ ಸಮಾಧಿ ಮಾಡಿದರು. ಆದರೆ ಆಕೆ ಕುತ್ತಿಗೆಯನ್ನು ಚಾರ್ಜರ್ ವೈರ್ನಲ್ಲಿ ಬಿಗಿ ಹಿಡಿದಾಗ ಆಕ್ಸಿಜನ್ ಸಪ್ಲೈ ದೇಹದಿಂದ ಅಥವಾ ಬ್ಲಡ್ ಸೆಲ್ಸ್ನ ಮೂಲಕ ಮೆದುಳಿಗೆ ತಲುಪುವುದಿಲ್ಲ. ಆಗ ಆಕೆ ಅನ್ಕಾನ್ಷಿಯಸ್ ಆಗ್ತಾಳೆ. ಆದರೆ ಅನ್ಕಾನ್ಷಿಯಸ್ ಆದವರನ್ನು ಜೀವಂತ ಸಮಾಧಿ ಮಾಡಿದರೂ ಕೂಡ ಬದುಕುಳಿಯುವುದಿಲ್ಲ. ಒಟ್ಟಾರೆ ಇದು ಸಾಮಾನ್ಯ ಜನರಿಗೆ ಕಷ್ಟ. ಆದರೆ ಅರ್ಚನಾ ಜೀವ ಉಳಿಸಿದ್ದು ಆಕೆಯ ಯೋಗ ವಿದ್ಯೆ. ಈ ವಿದ್ಯೆಯಿಂದ ಆಕೆ ಜೀವಂತವಾಗಿ ಎದ್ದು ಬರ್ತಾಳೆ. ಇದು ಹೇಗೆ ಎಂದು ನೋಡೋದಕ್ಕಿಂತ ಮುಂಚೆ ಆಕೆಗೆ ಈ ಗತಿ ಹೇಗೆ ಬಂತು, ಆಕೆಯನ್ನು ಕೊಲ್ಲಲು ಕಾರಣವೇನು, ಯಾರು ಮಾಡಿದ್ದು ಎಂದು ಮೊದಲು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ ಅಸಲಿಯಾಗಿ ಈ ಸುಪಾರಿ ಕಿಲ್ಲರ್ ಐಡಿಯಾ ಕೊಟ್ಟಿದ್ದು ಅಥವಾ ಅರ್ಚನಾಳನ್ನು ಕೊಲ್ಲಲು ಯತ್ನಿಸಿದ್ದು ಬಿಂದು ಎನ್ನುವ ಮಹಿಳೆ. ಈ ಬಿಂದು ಮಾಡಿದ ಮಾಸ್ಟರ್ ಪ್ಲ್ಯಾನ್ ಸಿನಿಮಾ ರೇಂಜಿಗಿದೆ. ಇಲ್ಲಿ ಅಸಲಿಯಾಗಿ ಅರ್ಚನಾ ಬಗ್ಗೆ ನೋಡೋದಾದರೆ, ಅರ್ಚನಾ ಯೋಗ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಈಕೆಗೆ ವಿಶ್ವನಾಥ್ ಎಂಬುವರ ಜೊತೆ ಮದುವೆ ಆಗಿ 2 ಮಕ್ಕಳು ಕೂಡ ಇರುತ್ತೆ. ಆದರೆ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಸರಿ ಇಲ್ಲದ ಇಬ್ಬರು ಕೂಡ ಈ ಇಬ್ಬರ ನಡುವೆ ಯಾವುದೋ ಒಂದು ಕಾರಣಕ್ಕೆ ಡೈವರ್ಸ್ ಆಗುತ್ತೆ. ಅಥವಾ ಅರ್ಚನಾ ಹಾಗೂ ವಿಶ್ವನಾಥ್ ಇಬ್ಬರು ಬೇರೆ ಇದ್ದರು. ಆಗ ಅರ್ಚನಾ ಪ್ರೀತಿಯಿಂದ ಸಾಂತ್ವನದಿಂದ ದೂರ ಇದ್ದಾಗ ಸಿಕ್ಕಿದ್ದು ಬಿಂದು ಗಂಡ. ಆಗ ಅರ್ಚನಾ ಬಿಂದು ಗಂಡನ ಜೊತೆ ಸಲುಗೆಯಿಂದ ಹತ್ತಿರವಾಗ್ತಾಳೆ. ಆದರೆ ಈ ವಿಷಯ ಬಿಂದುಗೆ ಗೊತ್ತಾಗುತ್ತೆ. ಆಗ ಏನಾದರೂ ಪ್ಲ್ಯಾನ್ ಮಾಡಿ ಈಕೆಯನ್ನು ನನ್ನ ಗಂಡನಿಂದ ದೂರ ಮಾಡಬೇಕಲ್ಲ ಎಂದು ಯೋಚಿಸಿ
ಪ್ಲ್ಯಾನ್ಗಾಗಿ ಇಂಟರ್ನೆಟ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾಳೆ. ಈಗ ಪ್ರತಿಯೊಬ್ಬರು ಕೂಡ ಏನಾದರೂ ಇಶ್ಯೂಸ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ಗೆ ಗೂಗಲ್ ಮಾಡ್ತಾರೆ. ಅದೇ ರೀತಿ ಈಕೆ ಕೂಡ ಮಾಡಿದ್ದಾಳೆ. ಆಗ ಈಕೆಗೆ ಸಿಕ್ಕಿದ್ದು ಒಂದು ಡಿಟೆಕ್ಟಿವ್ ಏಜೆನ್ಸಿ. ಅಂದರೆ ಈ ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಕೆಲಸ ಮಾಡುವ ಸತೀಶ್ ರೆಡ್ಡಿಯ ಕಾಂಟ್ಯಾಕ್ಟ್ ನಂಬರ್. ಅರೆ, ಡಿಟೆಕ್ಟಿವ್ಗೂ ಕೊಲೆಗೂ ಏನು ಸಂಬಂಧ ಅಂತ ಕೇಳ್ತೀರಾ? ಇಲ್ಲೇ ಇರೋದು ಟ್ವೇಸ್ಟ್. ಇಲ್ಲಿ ಬಿಂದು ಮತ್ತು ಸತೀಶ್ ರೆಡ್ಡಿ ಜೊತೆ ಒಂದು ಒಪ್ಪಂದ ನಡೆಯುತ್ತದೆ. ಅದು ಬರೋಬ್ಬರಿ 4 ಲಕ್ಷಕ್ಕೆ. ಈತ ಡಿಟೆಕ್ಟಿವ್ ಕೆಲಸ ಬಿಟ್ಟು ಕೊಲೆ ಅಥವಾ ಕ್ರೈಮ್ ಮಾಡುವ ಕೆಲಸಕ್ಕೆ ಕೈ ಹಾಕ್ತಾನೆ. ಇದಕ್ಕಾಗಿ ಬರೋಬ್ಬರಿ 3 ತಿಂಗಳುಗಳ ಕಾಲ ಯೋಗ ಕ್ಲಾಸ್ ನಡೆಸ್ತಿದ್ದ ಅರ್ಚನಾ ಇದ್ದ ಜಾಗಕ್ಕೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಆಗ ಅರ್ಚನಾಳನ್ನು ಫ್ರೆಂಡ್ ಮಾಡ್ಕೊಳ್ತಾನೆ. ಹಾಗೆ ತಾನು ಗನ್ ಶೂಟಿಂಗ್ ಟ್ರೈನರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅರ್ಚನಾಗೆ. ಹೀಗೆ ಇಬ್ಬರು ಕ್ಲೋಸ್ ಆಗ್ತಾರೆ. ಹಾಗೆ ಅರ್ಚನಾ ಪೂರ್ತಿಯಾಗಿ ಸತೀಶ್ ರೆಡ್ಡಿಯನ್ನು ನಂಬಿದಳು. ಹೀಗೆ ಒಂದು ದಿನ ಸತೀಶ್ ರೆಡ್ಡಿ, ನಿಮಗೆ ಗನ್ ಶೂಟಿಂಗಲ್ಲಿ ಆಸಕ್ತಿ ಇದೆಯಾ? ಇದನ್ನು ನಾನು ಹೇಳಿಕೊಡ್ತೇನೆ ಎಂದು ಹೇಳಿ ಆಕೆಯನ್ನು ಕರೆದೊಯ್ಯಲು ಒಪ್ಪಿಸುತ್ತಾನೆ. ಆದರೆ ಸಲುಗೆಯಿಂದ ಇದ್ದ ಅರ್ಚನಾಳಿಗೆ ಈ ಕಿಡ್ನಾಪ್ ವಿಚಾರ ಗೊತ್ತಿಲ್ಲ. ಹೇಗೋ ಆತನನ್ನು ನಂಬಿ ಕಾರ್ ಹತ್ತಿ ಕೂರ್ತಾಳೆ. ಕೊನೆಗೆ ಆಕೆಗೆ ಗೊತ್ತಾಗಿದ್ದು, ಆಕೆಯನ್ನು ಕಾಡಿನಲ್ಲಿ ಇಳಿಸಿ ಯಾವಾಗ ಆಕೆಯನ್ನು ಟಾರ್ಚರ್ ಮಾಡಲು ಶುರು ಮಾಡಿದ್ರೋ ಆಗಲೇ ಗೊತ್ತಾಗಿದ್ದು ಇದು ಕಿಡ್ನಾಪ್ ಅಂತ. ಆದರೆ ಇದನ್ನು ಅರ್ಚನಾ ಅರಗಿಸಿಕೊಳ್ಳುವುದಕ್ಕಿಂತ ಮುಂಚೆ ಆಕೆಗೆ ಸಮಯ ಕೊಡಲಿಲ್ಲ. ಆಕೆಯ ಬಟ್ಟೆ ಬಿಚ್ಚಿ ಚಿತ್ರಹಿಂಸೆ ನೀಡಿ ಕುತ್ತಿಗೆಗೆ ವೈರ್ ಹಾಕಿ ಉಸಿರುಗಟ್ಟಿಸುತ್ತಾರೆ. ನಂತರ ಆಕೆಯನ್ನು ಮಣ್ಣಿನಡಿಯಲ್ಲಿ ಹೂತು ಹಾಕಿ ಬಂದಿದ್ರು. ಆದರೆ ಇದ್ದಕ್ಕಿದ್ದಂತೆ ಅರ್ಚನಾ ಜೀವಂತವಾಗಿ ಎದ್ದು ಬಂದಿದ್ದು ಹೇಗೆ? ಸಮಾಧಿಯಿಂದ ಮಣ್ಣನ್ನು ತೆಗೆದುಕೊಂಡು ಬರಲು ಅಥವಾ ಸಮಾಧಿಯಿಂದ ಎದ್ದು ಬರಲು ಹೇಗೆ ಸಾಧ್ಯ? ಇದು ಪವಾಡನ ಅಂತ ಕೇಳಬಹುದು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅರ್ಚನಾ ಸತ್ತಿದ್ದಾಳೆ ಅಂತ ನಿರ್ಧಾರ ಮಾಡಿದ ಸತೀಶ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ ಆಕೆಯನ್ನು ಮುಚ್ಚಲು ಯೋಚನೆ ಮಾಡ್ತಾರೆ. ಅರ್ಚನಾ ಹೋಗಿದ್ದ ಸ್ಥಳ ನಿರ್ಜನ ಪ್ರದೇಶ, ತಗ್ಗು, ಹಾಗೆ ಚಿಕ್ಕ ಚಿಕ್ಕ ಅಗಲವಾದ ಗುಂಡಿ, ಅಲ್ಲಲ್ಲಿ ಅಂಬು ಗಿಡಗಳು, ಸೊಪ್ಪು ಸೆದೆ ಬೆಳೆದಿರುವಂಥ ಸ್ಥಳ. ಹಾಗಾಗಿ ಆ ಗ್ಯಾಂಗ್ ಅಲ್ಲೇ ಆಕೆಯನ್ನು ಒಂದು ಚಿಕ್ಕ ಗುಂಡಿಯಲ್ಲಿ ಹಾಕಿ ಆಕೆಯ ಆಕೆಯ ಮೇಲೆ ಅಲ್ಲೇ ಇದ್ದಂಥ ಸೊಪ್ಪು, ಹಂಬು, ಹಾಗೆ ಮರದ ತುಂಡುಗಳನ್ನು ಆ ದೇಹದ ಮೇಲೆ ಎಳೆದು ಬಂದಿದ್ರು. ಆದರೆ ಮೊದಲೇ ಅರ್ಚನಾ ಯೋಗ ಶಿಕ್ಷಕಿ, ಹಾಗೆ ಉಸಿರು ಬಿಗಿಹಿಡಿಯುವುದನ್ನು ಕಲಿತಿದ್ದಳು. ಅಂದರೆ ಪ್ರಾಣಾಯಾಮ ವಿದ್ಯೆ ಗೊತ್ತಿತ್ತು. ಇದರಿಂದ ಕೆಲ ಸಮಯದವರೆಗೂ ಉಸಿರನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳಬಹುದು. ಹೇಗೋ ಅಲ್ಲಿಂದ ಅರ್ಚನಾ ಆ ಗ್ಯಾಂಗ್ ಹೋದ ನಂತರ ಅಲ್ಲಿಂದ ಮೇಲೆ ಬಂದು ಬಟ್ಟೆ ಇಲ್ಲದ ಕಾರಣ ಅಲ್ಲೇ ಇದ್ದ ಹಳೆಯ ಬಟ್ಟೆಯನ್ನು ತೊಟ್ಟು ಸೊಪ್ಪನ್ನು ಕಟ್ಟಿಕೊಂಡು ನಡೆದುಕೊಂಡೇ ಬರ್ತಾಳೆ. ಕೊನೆಗೆ ಈ ವಿಷಯ ಪೊಲೀಸ್ನವರಿಗೆ ತಿಳಿಯುತ್ತೆ. ಈಗ ಬಿಂದು ಹಾಗೆ ಸತೀಶ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ ಕಂಬಿಯ ಹಿಂದೆ ಇದೆ. ಇಲ್ಲಿ 3 ಜನರದ್ದು ತಪ್ಪು ಇದೆ. ಮೊದಲು ಅರ್ಚನಾ ತಪ್ಪು. ಈಕೆ ಇನ್ನೊಂದು ಸಂಸಾರವನ್ನು ಹಾಳು ಮಾಡುವ ಕೆಲಸ ಮಾಡಬಾರ್ದಿತ್ತು. ಎರಡನೆಯದು ಬಿಂದು, ಈಕೆ ಫಿಲ್ಮಿ ರೇಂಜ್ಗೆ ಕೊಲ್ಲುವ ಮಟ್ಟಕ್ಕೆ ಇಳಿಯಬಾರ್ದಿತ್ತು. ಮೂರನೆಯದು ಸತೀಶ್ ರೆಡ್ಡಿ, ಡಿಟೆಕ್ಟಿವ್ ಕೆಲಸ ಬಿಟ್ಟು ಹಣದಾಶೆಗೆ ಕಿಡ್ನಾಪ್ ಮಾಡಿ ಕೊಲೆಗೆ ಯತ್ನಿಸಿದ್ದು ತಪ್ಪು. ಇಲ್ಲಿ ಅರ್ಚನಾ ಯೋಗ ವಿದ್ಯೆ ಕಲಿಯದೇ ಇದ್ದರೆ ಸತೀಶ್ ಆ್ಯಂಡ್ ಗ್ಯಾಂಗ್ಗೆ ಮರ್ಡರ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗ್ತಾಯಿತ್ತು. ಆದರೆ ಈ ವಿದ್ಯೆಯಿಂದ ಬಿಂದು ಹಾಗೂ ಸತೀಶ್ ಗ್ಯಾಂಗ್ ಕೊಲೆಯಿಂದ ಪಾರಾಗಿದ್ದಾರೆ ಅಷ್ಟೇ. ನೋಡಿ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಎಂತೆಂಥ ಜನರು ಯಾವ್ಯಾವ ರೇಂಜಿಗೆ ಕೊಲೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಂಬುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಅಷ್ಟಕ್ಕೂ ಅಸಲಿಯಾಗಿ ಏನು ನಡೆಯಿತು ಎಂಬುದನ್ನು ನೋಡಿದ್ದೇವೆ. ಒಟ್ಟಾರೆ ಇಲ್ಲಿ ಯಾರು ಮಾಡಿದ್ದು ಸರಿ ಅಥವಾ ಯಾರದು ತಪ್ಪು ಅನ್ನೋದನ್ನು ವಿವೋಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗಂತೂ ಖಂಡಿತ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.